ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಪರೀಕ್ಷೆಯಲ್ಲಿ ಖಂಡಿತ ಬರುವಂತಹ ಕೆಲವು ಪ್ರಮುಖ ಪ್ರಶ್ನೆ ಉತ್ತರಗಳನ್ನ ಇವತ್ತು ನೋಡೋಣ. ಪ್ರತಿಯೊಂದು ಪಾಯಿಂಟ್ ಕೂಡ ಗಮನವಿಟ್ಟು ಕೇಳಿ. ನಾವು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ಇದೇ ರೀತಿ ಉಪಯುಕ್ತವಾದ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಯ್ತು, ಬನ್ನಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸರಿ, ಹಾಗಾದ್ರೆ ಮೊದಲಿಗೆ ನಾವು ಪ್ರಕೃತಿಯಿಂದ ಶುರು ಮಾಡೋಣ. ಅಂದ್ರೆ ನಮ್ಮ ದೇಶದ ಸಸ್ಯ ಮತ್ತು ಪ್ರಾಣಿ ಪ್ರಪಂಚಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಪ್ರಶ್ನೆ ತುಂಬಾನೇ ಸಿಂಪಲ್ ಅನ್ಸುತ್ತೆ, ಆದ್ರೆ ಅಷ್ಟೇ ಮುಖ್ಯವಾದ ಪ್ರಶ್ನೆ ಇದು. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಉತ್ತರ ಗೊತ್ತಿದ್ರೆ ಮನ್ಸಲ್ಲಿ ಅನ್ಕೊಳ್ಳಿ. ಹೌದು, ಸರಿಯಾದ ಉತ್ತರ ನವಿಲು. ಅದರ ಸೌಂದರ್ಯ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕಿರೋ ಮಹತ್ವದಿಂದಾಗಿ ನವಿಲನ್ನ ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಆಯ್ಕೆ ಮಾಡಿದ್ದಾರೆ. ಸರಿ, ಈಗ ಭಾರತದ ರಾಷ್ಟ್ರೀಯ ಹೂವು ಯಾವುದು? ಹಾಗೆ ನಮ್ಮ ರಾಷ್ಟ್ರೀಯ ಮರ ಯಾವುದು? ಉತ್ತರ ಇಲ್ಲಿದೆ ನೋಡಿ. ನಮ್ಮ ರಾಷ್ಟ್ರೀಯ ಪುಷ್ಪ ಕಮಲ. ಇದು ಪವಿತ್ರತೆ ಹಾಗೂ ಜ್ಞಾನದ ಸಂಕೇತ. ಇನ್ನು ನಮ್ಮ ರಾಷ್ಟ್ರೀಯ ವೃಕ್ಷ ಬಂದು ಆಲದ ಮರ. ಅದರ ಅಗಾಧವಾದ ಗಾತ್ರ ಮತ್ತೆ ದೀರ್ಘಾಯುಷ್ಯಕ್ಕೆ ಇದು ಫೇಮಸ್. ಈಗ ಒಂದು ಸ್ಪೆಷಲ್ ಕ್ವೆಶ್ಚನ್ ನೋಡಿ. ರಾಷ್ಟ್ರೀಯ ಪ್ರಾಣಿ ಬೇರೆ, ಆದ್ರೆ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಥವಾ ನ್ಯಾಷನಲ್ ಹೆರಿಟೇಜ್ ಆನಿಮಲ್ ಅಂತ ಯಾವ ಪ್ರಾಣಿಯನ್ನ ಕರೀತಾರೆ? ಇದಕ್ಕೆ ಉತ್ತರ ಆನೆ. ಹೌದು, ಆನೆಯನ್ನ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಗೌರವಿಸಲಾಗಿದೆ. ಜನ ಗಣ ಮನ ಬರೆದವರು ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್. ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಾಗಿದ್ದ ವಂದೇ ಮಾತರಂ ಗೀತೆಯನ್ನ ಬರೆದವರು ಬಂಕಿಂ ಚಂದ್ರ ಚಾಟರ್ಜಿ. ಇದು ಅವರ ಆನಂದ ಮಠ ಕಾದಂಬರಿಯ ಒಂದು ಭಾಗ. ಅಂದ್ಹಾಗೆ ಇವೆರಡನ್ನು ಒಂದೇ ದಿನ ಅಂದ್ರೆ ಜನವರಿ 24, 1950 ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು. ಈ ಡೇಟ್ ನೆನಪಿರಲಿ. ರಾಷ್ಟ್ರಗೀತೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ರಾಷ್ಟ್ರಗೀತೆಯ ಪೂರ್ತಿ ಆವೃತ್ತಿಯನ್ನ ಹಾಡಲು ತೆಗೆದುಕೊಳ್ಳಬೇಕಾದ ಅಧಿಕೃತ ಸಮಯ ಬಂದು 52 ಸೆಕೆಂಡ್ಗಳು. ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸರಿ, ಈಗ ಬರೋಣ ನಮ್ಮೆಲ್ಲರ ಹೆಮ್ಮೆಯ ಸ್ವಾಭಿಮಾನದ ಸಂಕೇತವಾಗಿರೋ ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ರಾಷ್ಟ್ರ ಧ್ವಜದ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಮ್ಮ ಬಾವುಟದಲ್ಲಿ 3 ಬಣ್ಣಗಳಿವೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಆ ಒಂದೊಂದು ಬಣ್ಣದ ಹಿಂದಿರೋ ಅರ್ಥ ಏನು, ಅವು ಏನನ್ನ ಸಂಕೇತಿಸ್ತವೆ ಅಂತ ನೋಡೋಣ. ನಮ್ಮ ಬಾವುಟದ ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ಅರ್ಥವಿದೆ. ಮೇಲಿರುವ ಕೇಸರಿ ಬಣ್ಣ ತ್ಯಾಗ ಮತ್ತು ಧೈರ್ಯದ ಸಂಕೇತ. ಮಧ್ಯದಲ್ಲಿರೋ ಬಿಳಿ ಬಣ್ಣ ಸತ್ಯ, ಶಾಂತಿ ಮತ್ತೆ ಪವಿತ್ರತೆಯನ್ನ ಸಾರುತ್ತೆ. ಕೊನೆಗೆ ಕೆಳಗಡೆ ಇರೋ ಹಸಿರು ಬಣ್ಣ ನಮ್ಮ ನೆಲದ ಸಮೃದ್ಧಿ ಮತ್ತೆ ಶೌರ್ಯವನ್ನ ಪ್ರತಿನಿಧಿಸುತ್ತೆ. ನೋಡಿ, ಪರೀಕ್ಷೆ ದೃಷ್ಟಿಯಿಂದ ಈ ಪಾಯಿಂಟ್ಸ್ ತುಂಬಾನೇ ಮುಖ್ಯ. ನಮ್ಮ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯನವರು. ಸಂವಿಧಾನ ಸಭೆ ಇದನ್ನ ಅಂಗೀಕರಿಸಿದ್ದು ಜುಲೈ 22, 1947. ಹಾಗೆ ಮಧ್ಯದಲ್ಲಿರೋ ಅಶೋಕ ಚಕ್ರದ 24 ಕಡ್ಡಿಗಳು ದಿನದ 24 ಗಂಟೆಯು ನಿರಂತರ ಪ್ರಗತಿಯನ್ನ ಸೂಚಿಸುತ್ತೆ. ಈ ಪಾಯಿಂಟ್ ಇದೆಯಲ್ಲ, ಇದನ್ನಂತೂ ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ಳಿ. ಯಾಕಂದ್ರೆ ಇದು ಪದೇ ಪದೇ ಕೇಳೋ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಯಾವಾಗ್ಲೂ 3:2 ರೇಷಿಯೋಲ್ಲೇ ಇರಬೇಕು. ಇದರಲ್ಲಿ ಯಾವುದೇ ಬದಲಾವಣೆ ಇರೋ ಹಾಗಿಲ್ಲ. ಆಯ್ತು, ಈಗ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಅಷ್ಟೇ ಪ್ರಮುಖವಾಗಿರೋ ಇನ್ನೂ ಕೆಲವು ಚಿಹ್ನೆಗಳ ಬಗ್ಗೆ ಬೇಗ ಬೇಗ ತಿಳಿದುಕೊಳ್ಳೋಣ. ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಅಂದ್ರೆ ನ್ಯಾಷನಲ್ ಎಂಬ್ಲಮ್. ಮತ್ತೆ ಅದರ ಮೂಲ ಯಾವುದು, ಎಲ್ಲಿಂದ ಅದನ್ನ ತಗೊಂಡಿದ್ದಾರೆ? ನಮ್ಮ ರಾಷ್ಟ್ರೀಯ ಲಾಂಛನ ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಮೇಲಿರುವ 4 ಸಿಂಹಗಳ ಲಾಂಛನ. ಇದು ನಮ್ಮ ದೇಶದ ಶಕ್ತಿ ಮತ್ತು ಗಾಂಭೀರ್ಯವನ್ನ ಪ್ರತಿನಿಧಿಸುತ್ತೆ. ಇದನ್ನ ನಮ್ಮ ದೇಶ ಗಣರಾಜ್ಯವಾದ ದಿನ ಅಂದ್ರೆ ಜನವರಿ 26, 1950 ಅಳವಡಿಸಿಕೊಳ್ಳಲಾಯಿತು. ಹಾಗಾದ್ರೆ ಇವತ್ತು ಚರ್ಚೆ ಮಾಡಿದ ಎಲ್ಲಾ ಚಿಹ್ನೆಗಳನ್ನ ಒಮ್ಮೆ ಬೇಗನೆ ನೆನಪಿಸಿಕೊಳ್ಳೋಣ. ನಮ್ಮ ತ್ರಿವರ್ಣ ಧ್ವಜ, ಸಾರನಾಥದ ಸಿಂಹ ಲಾಂಛನ, ರಾಷ್ಟ್ರ ಪಕ್ಷಿ ನವಿಲು, ರಾಷ್ಟ್ರೀಯ ಹೂವು ಕಮಲ ಮತ್ತೆ ರಾಷ್ಟ್ರೀಯ ಮರ ಆಲದ ಮರ. ಇವೆಲ್ಲವೂ ನಮ್ಮ ದೇಶದ ಹೆಮ್ಮೆಯ ಪ್ರತೀಕಗಳು. ಇವತ್ತಿನ ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಯ್ತು ಅಂತ ಅನ್ಕೋತೀನಿ. ಹಾಗಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ. ಮುಂದೆ ಇದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ಬರ್ತೀವಿ.